ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಇವತ್ತು ಒಂದು ಅದ್ಭುತವಾದಂತಹ ಸಿನಿಮಾದ ಡಬ್ಬಿಂಗ್ ಶುರು ಆಗಿದೆ. ಸಿನಿಮಾದ ಹೆಸರು ಕುಲದಲ್ಲಿ ಕೀಳ್ಯಾವುದು. ಅಣ್ಣಾವರ ಸಿನಿಮಾ ಅಂತ ಬಂದಾಗ ಅಣ್ಣಾವರ ಸಿನಿಮಾಗೆ ಸಂಬಂಧಪಟ್ಟಂಥ ಬಹಳಷ್ಟು ವಿಷಯಗಳನ್ನು ನೋಡಿದಾಗ ಯಾವಾಗ ಈ ಒಂದು ಹಾಡು ಹಾಡಲ್ವೋ ಅಲ್ಲಿಗೆ ಆರ್ಕೆಸ್ಟ್ರಾ ಯಾವುದೇ ಕಾರಣಕ್ಕೆ ಮುಗಿಯಲ್ಲ. ಪ್ರತಿಯೊಂದು ಆರ್ಕೆಸ್ಟ್ರಾದಲ್ಲಿ ಈ ಹಾಡಿನ ಮೂಲಕವೇ ಆ ಆರ್ಕೆಸ್ಟ್ರಾ ಮುಗಿಯುತ್ತೆ. ಈ ಒಂದು ಆ ಲೈನ್ ಇಟ್ಕೊಂಡು ಒಂದು ಸಿನಿಮಾವನ್ನು ಶುರು ಮಾಡಿದಂಥವ್ರು ರಾಮನಾರಾಯಣ್ ಸರು, ಕತೆ ಬರೆದಂಥವ್ರು ಯೋಗರಾಜ್ ಭಟ್ರು. ಈ ಸಿನಿಮಾದಲ್ಲಿ ಮೌನ ಗುಡ್ಡೆಮನೆ ಇದ್ದಾರೆ, ಜೊತೆಗೆ ನಮ್ಮ ಮಡೆನೂರು ಮನು ಇದ್ದಾರೆ. ಇವತ್ತಿಂದ ಡಬ್ಬಿಂಗ್ ಶುರು ಆಗಿದೆ. ನಮ್ಮ ಜೊತೆಗೆ ಇದ್ದಾರೆ ಮೌನ ಗುಡ್ಡೆಮನೆ. ಬನ್ನಿ ಮಾತಾಡ್ಸೋಣ. ರಾಮಾಚಾರಿಯ ಮೂಲಕ ದೊಡ್ಡ ಮಟ್ಟದ ಒಂದು 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 ಕ್ರೇಜ್ ಕ್ರಿಯೇಟ್ ಆಗಿದೆ ಆಲ್ರೆಡಿ. ಈ ಸಿನಿಮಾದ ಒಂದು ಪ್ರೊಸೆಸ್ ಹೇಗೆ ಶುರು ಆಯಿತು, ಆಮೇಲೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಷಯ ಅಂತ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಇದೆಲ್ಲದಕ್ಕೂ ಕಾರಣ ರಾಮಾಚಾರಿ. ಯಾಕಂದರೆ ಅದರಿಂದನೇ ನಾನು ಒಂದು ತೆರೆ ಮೇಲೆ ಕಾಣುವಾಗಾಗಿದ್ದು ಆ್ಯಂಡ್ ಜನ ಗುರುತಿಸೋವಾಗಾಗಿದ್ದು. ಆಲ್ಮೋಸ್ಟ್ 750 ಎಪಿಸೋಡ್ಸ್ ಮೇಲೆ ಮಾಡಿದ್ದೀವಿ. ನನಗೆ ಆ್ಯಕ್ಟಿಂಗ್ ಏನು ಹೊಸದಲ್ಲ, ಯಾಕಂದರೆ ಇಷ್ಟು ಟೈಮ್ ಮಾಡಿದ್ದೀವಿ ಅಂದಾಗ ನನಗೆ ಅದೊಂದು ಟಚ್ ಇತ್ತು. ಹಾಗೆ ಸಿನಿಮಾಗೆ ಎಂಟ್ರಿ ಆದಾಗ ಹೊಸ ಟೀಮ್, ಯಾಕಂದರೆ ನಾನು ಒಂದೇ ಟೀಮಲ್ಲಿ ಇಲ್ಲಿವರೆಗೂ ಮಾಡಿ ಅಭ್ಯಾಸ. 3 ವರ್ಷದಿಂದನೂ ಒಂದೇ ಟೀಮ್ ಜೊತೆ ವರ್ಕ್ ಮಾಡಿರೋದು, ಒಂದೇ ಅಂದರೆ ಅವರೇ ಆರ್ಟಿಸ್ಟ್ಗಳನ್ನ ನೋಡಿ ಅಭ್ಯಾಸ. ಬಟ್ ಇದು ಒಂಥರ ಹೊಸದಾಗಿತ್ತು, ಯಾಕಂದರೆ ಟೀಮೇ ಒಂದು ಹೊಸದು ಆ್ಯಂಡ್ ಎಕ್ಸ್ಪೀರಿಯನ್ಸೇ ಬೇರೆ. ಒಂದು ದಿವಸ ಫೈಟ್ ಆದರೆ ಇನ್ನೊಂದು ದಿವಸ ಸಾಂಗ್ ಆಗುತ್ತೆ, ಇನ್ನೊಂದು ದಿವಸ ಟಾಕಿ ಆಗುತ್ತೆ. ಇದೊಂಥರ ಮಿಕ್ಸ್ಡ್ ಅಪ್ ವರ್ಕ್. ಆದರೆ ಸೀರಿಯಲಲ್ಲಿ ಹಾಗೆ ನಡೀತಾ ಇರಲಿಲ್ಲ, ಯಾಕಂದರೆ ಒಂದೇ ಸ್ಟ್ರೆಸ್ಸಲ್ಲಿ ಆದರೆ ಫೈಟ್ ಎಲ್ಲ ಬೇರೆ ಇರ್ತಾ ಇತ್ತು, ಸಾಂಗ್ ಅಂದರೆ ಬೇರೆ ಇರ್ತಾ ಇತ್ತು. ಬಟ್ ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಯಾಕಂದರೆ ಎಲ್ಲ ಟೆಕ್ನಿಷಿಯನ್ಸ್ ಆಗಿರಲಿ, ನಮ್ಮ ಡೈರೆಕ್ಟರ್ ಆಗಿರಲಿ ತುಂಬ ಕಂಫರ್ಟೇಬಲ್ ಆಗಿ ಇಟ್ಕೊಂಡಿದ್ರು ಆ್ಯಂಡ್ ಸಪೋರ್ಟಿವ್ ಆಗಿದ್ರು. ಏನೋ ಒಂದು 2 ಟೇಕ್ ಜಾಸ್ತಿ ತಗೊಂಡು, ಯಾಕಂದರೆ ಸಿನಿಮಾ ಅಂತ ಬಂದಾಗ ನಮ್ಗೆ ಹೊಸದು ಅದು. ಒಂದು 2 ಟೇಕ್ ಜಾಸ್ತಿ ತಗೊಂಡ್ರೆ ಅವ್ರು ಬೇಜಾರು ಕೂಡ ಮಾಡ್ಕೊಳ್ತಿರ್ಲಿಲ್ಲ ಆ್ಯಂಡ್ ಹೇಳ್ಕೊಡ್ತಾಯಿದ್ರು. ಏನೇನು ಗೊತ್ತಾಗಲಿಲ್ಲ ಅಂದ್ರೂ ಅದನ್ನು ತಿತ್ತಾಯಿದ್ರು. ಆ್ಯಂಡ್ ನಾನು ಸ್ವಲ್ಪ ಹೇಗೆ ಅಂದರೆ ನನಗೆ ಏನಾದರೂ ಡೈಲಾಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಾನು ಸರಿ ಮಾಡ್ಕೊಳ್ಳೋದು ಜಾಸ್ತಿ ನಾನು. ಹಾಗಾಗಿ ನನಗೆ ಅಷ್ಟು ಕಷ್ಟ ಏನೂ ಆಗಲಿಲ್ಲ. ಆದರೆ ಅಂದರೆ ಫ್ರೀಯಾಗಿ ಆ ಸಿನಿಮಾದಲ್ಲಿ ಅಂದರೆ ಇವಾಗ 3 ಸೀನ್ ಅಂದರೆ ನಾವು ಆರಾಮಾಗಿ ಶೂಟ್ ಮಾಡ್ತಿದ್ವಿ. ಯಾಕಂದರೆ ಸೀರಿಯಲಲ್ಲಿ ಹಾಗೆ ನಡೆಯಲ್ಲ, ಬೆಳಿಗ್ಗಿಂದ ರಾತ್ರಿವರೆಗೂ ರುಬ್ತಾರೆ. ಬಟ್ ಅಲ್ಲಿ ಇಲ್ಲ, ಹಾಗಿರಲಿಲ್ಲ, ಆರಾಮಾಗಿ ಶೂಟ್ ಮಾಡ್ತಾಯಿದ್ವಿ. ಆ್ಯಂಡ್ ಆ ಲ್ಯಾಂಗ್ವೇಜ್ ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿತ್ತು, ಯಾಕಂದರೆ ನಾನು ಸ್ವಲ್ಪ ಮಂಗಳೂರು ಭಾಷೆ ಆಗಿರೋದ್ರಿಂದ ನನಗೆ ಈ ಕಡೆ ಭಾಷೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಕಲಿತು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಗೆಟಪ್ ಕೂಡ ಅಷ್ಟೇ, ಯಾಕಂದರೆ ಎಲ್ಲರೂ ನನ್ನ ಗ್ಲಾಮರಸ್ ಆಗಿ ನೋಡಿ ಇಲ್ಲಿವರೆಗೂ ನೋಡಿರೋದು. ಬಟ್ ಇದು ಫುಲ್ ಹಳ್ಳಿ ಹುಡುಗಿ ಆಗಿರೋದ್ರಿಂದ ನನಗೆ ಇಷ್ಟ ಆಯಿತು ಪರ್ಸ್ನಲಿ. ಯಾಕಂದರೆ ಎಲ್ಲನೂ ಮಿನಿಮಲ್ ಆಗಿ ಒಂದು ಸಿಂಪಲ್ ಹುಡುಗಿ, ಮನೆ ಕೆಲ್ಸಕ್ಕೆ ಹೋಗ್ಕೊಂಡು ಆ ಥರ ಇರೋ ಹುಡುಗಿ. ಚೆನ್ನಾಗಿದೆ, ಒಂಥರ ಎಕ್ಸ್ಪೀರಿಯನ್ಸ್ ಇತ್ತು. ಇಟ್ ವಾಸ್ ರಿಯಲಿ ನೈಸ್ ಸಿನಿಮಾ ಅಂತ ಬಂದಾಗ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ರಾಮಾಚಾರಿ ಸಿನಿಮಾದಲ್ಲಿ ಅಲ್ಲಿ ಮಾಲಾಶ್ರೀ ಇದ್ರು, ಇಲ್ಲಿ ರಾಮಾಚಾರಿಯ ಬೆಡಗಿ ಮೌನ ಗುಡ್ಡೆಮನೆ ಇದ್ರೆ. ಅಂದ್ರೆ ಒಂದು ಪ್ರಾಜೆಕ್ಟ್ ಕನೆಕ್ಟ್ ಆಗಬೇಕು ಅಂದ್ರೆ ಒಂದು 2-3 ಕಾರಣ ಇರುತ್ತೆ. ಒಂದು ಕತೆ ಕನೆಕ್ಟ್ ಆಗಬೇಕು, ಒಂದು ಪಾತ್ರ ಕನೆಕ್ಟ್ ಆಗಬೇಕು. ಇಲ್ಲಿ ಸುಮಾರು ಫ್ಯಾನ್ಸ್ಗಳನ್ನು ನೀವು ಆಲ್ರೆಡಿ ಲೈವಲ್ಲಿ ನೋಡಿರ್ತೀರ ರಾಮಾಚಾರಿ ಮೂಲಕ. ಆ ಲೇಯರ್ ಯಾಕೆ ಡಿಫ್ರೆನ್ಸ್ ಅನ್ಸುತ್ತೆ ಒಂದು, ಮತ್ತೆ ಕಿರುತೆರೆ ಹಿರುತೆರೆ ಅಂದಾಗ ಆ ಮಧ್ಯದ ಆ ಫೀಲಿಂಗ್ನ ಹೆಂಗೆ ಫೀಲ್ ಮಾಡ್ತಾ ಹೋಗ್ತೀರಿ ನೀವು? ಈಗ ರಾಮಾಚಾರಿ ಅಂತ ಬಂದಾಗ ಅದಕ್ಕೆ ಒಂದು ಸೆಪ್ರೇಟ್ ಫ್ಯಾನ್ಸ್ ಇದ್ದಾರೆ, ಆಯಿತಾ. ಅಂದರೆ ನಾನು ಇವಾಗ ಮೊನ್ನೆನೂ ಅಷ್ಟೇ ಸೀರಿಯಲ್ಸ್ ಅಂತೆಗೆ ಹೋಗಿದ್ವಿ, ಅಲ್ಲಿದ್ದು ಫ್ಯಾನ್ಸೇ ಬೇರೆ. ಅಂದರೆ ಇವಾಗ ಹೇಗಾಗಿದೆ ಅಂದರೆ ಆಲ್ಮೋಸ್ಟ್ ನಾನು ಚಾರುವಿಂದ ಮೌನ ಗುಡ್ಡೆಮನೆ ಅಂತ ಗುರುತಿಸ್ಕೊಳ್ಳೋವರೆಗೂ ಬಂದಿದ್ದೀನಿ. ಯಾಕಂದರೆ ಒಬ್ಬ ಆರ್ಟಿಸ್ಟಿಗೆ ಅದೇ ಮೇನ್, ನಮ್ಮ ಪಾತ್ರದ ಮೂಲಕ ಅಲ್ಲ, ನಮ್ಮ ಏನು ಹೇಳೋದು, ಒಂದು ನಮ್ಮ ಐಡೆಂಟಿಟಿನೇ ಒಂದು ಫೋಕಸ್ ಆಗಬೇಕು ಅನ್ನೋದು ಇವಾಗ ಅಲ್ಲಿವರೆಗೂ ರೀಚ್ ಆಗಿದೆ. ಆ್ಯಂಡ್ ಸೀರಿಯಲ್ಗೆ ಅಂತ ಬಂದಾಗ ಅದಕ್ಕೆ ಒಂದು ಫ್ಯಾನ್ಸ್ ಇದ್ದಾರೆ. ಆ್ಯಂಡ್ ಹೀರೋಯಿನ್ನ ಒಟ್ಟಿಗೆ ನೋಡೋಕೆ ಇಷ್ಟಪಡ್ತಾ ಇರ್ತಾರೆ. ಸೊ ನಾನು ಆ ಕ್ಯಾರೆಕ್ಟರಿಂದ ಹೊರಗೆ ಬಂದು ಇಲ್ಲಿ ಅಂದರೆ ಈ ಕ್ಯಾರೆಕ್ಟರಿಗೆ ಇನ್ವಾಲ್ವ್ ಆಗೋದು ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಇದು ಒಂಥರ ಸಿಂಪಲ್, ಇದು ಬೋಲ್ಡ್ ಹುಡುಗಿ. ಯಾವುದು ಚಾರು ಇರೋದು ಬೋಲ್ಡ್ ಹುಡುಗಿ, ಅಂದರೆ ಒಂದು ಆಟಿಟ್ಯೂಡ್ ಇರೋ ಹುಡುಗಿನೂ ಆಗಿದ್ದೀನಿ, ಇವಾಗ ಒಂದು ಸಾಫ್ಟ್ ಮನೆಯ ಒಂದು ಸೊಸೆನೂ ಆಗಿದ್ದೀನಿ. ಬಟ್ ಸಿನಿಮಾದಲ್ಲಿ ಹಾಗಿಲ್ಲ, ಸಿನಿಮಾದಲ್ಲಿ ಟೋಟಲಿ ಡಿಫ್ರೆಂಟ್. ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗೋದು ತುಂಬ ಕಷ್ಟ ಆಯಿತು. ಆಮೇಲೆ ಇವ್ರೇನು ಮಾಡಿದ್ರು, ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಶುರು ಮಾಡಿದರು ಮುಂಚೆನೇ. ಅಂದರೆ ಅದಕ್ಕೆ ರೆಡಿ ಆಗೋದಕ್ಕೆ ಈ ಥರ ಸಿನಿಮಾಗಳು ನೋಡಿದ್ದೀನಿ ಆ್ಯಂಡ್ ಹಾಗೆ ಇದು ಮಾಡಿದ್ದೀನಿ. ಆ್ಯಂಡ್ ಲೇಯರ್ಸ್ ಅಂತ ಬಂದಾಗ ಟೆಕ್ನಿಕಲಿ ಟೋಟಲಿ ಡಿಫ್ರೆಂಟ್ ಸೀರಿಯಲ್ಗೂ ಸಿನಿಮಾಗೂ. ಯಾಕಂದರೆ ಇದರಲ್ಲಿ ಬೇರೆ ಥರನೇ ಶೂಟ್ ಆಗುತ್ತೆ. ಆ್ಯಂಡ್ ವರ್ಕರ್ಸು ಅಂದರೆ ಟೆಕ್ನಿಷಿಯನ್ಸ್ ಅಂತ ಬಂದಾಗ ಎಲ್ಲ ಸೇಮ್, ಬಟ್ ಟೆಕ್ನಿಕಲಿ ಇಟ್ಸ್ ಡಿಫ್ರೆಂಟ್. ಜೊತೆಗೆ ಮೌನಾಗೆ ಫಾರ್ ಎಕ್ಸಾಂಪಲ್ ಬಿಫೋರ್ ರಾಮಾಚಾರಿನೇ ನಿಮಗೊಂದು ಡ್ರೀಮ್ ಇರುತ್ತೆ, ಗುರು ನನ್ನ ಫೇವ್ರೆಟ್ ಹೀರೋಯಿನ್ ಇವರಾಗಿದ್ದರು, ನಾನು ಇವ್ರನ್ನ ಫಾಲೋ ಮಾಡಬೇಕು, ನಾನು ಮುಂದೆ ಆ ಥರದ್ದೊಂದು
ಒಂದು ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ನೀವು ಇಷ್ಟಪಟ್ಟಂಥ ನಟಿ ಪ್ರೆಸೆಂಟ್ ಅದು ಇರ್ಬೋದು ಅಥವಾ ಲೆಜೆಂಡ್ಗಳಾಗಿರ್ಬೋದು? ಹಾಗೆ ನೋಡಿದ್ರೆ ನನಗೆ ರಾಧಿಕಾ ಪಂಡಿತ್ ತುಂಬ ಇಷ್ಟ. ಯಾಕಂದರೆ ಎಲ್ಲೋ ಒಂದು ಕಾಂಟ್ರವರ್ಸಿ ಇಲ್ಲದೆ ಅವ್ರದ್ದೇ ಒಂದು ಟ್ಯಾಲೆಂಟ್ನ ಬೆಳೆಸ್ಕೊಂಡು ಆ್ಯಂಡ್ ತುಂಬ ಫೋಕಸ್ಡ್ ಆಗಿ ವರ್ಕ್ ಮಾಡಿರೋ ಒಂದು ಹೀರೋಯಿನ್ನ. ಸೊ ಅವ್ರು ನನಗೆ ತುಂಬ ಇಷ್ಟ. ರಾಮಾಚಾರಿ ನಿಮ್ಗೆ ಏನೆಲ್ಲ ಕೊಟ್ಟಿದೆ ಮೌನ ಗುಡ್ಡ ಮನೆಗೆ? ರಾಮಾಚಾರಿ ಆ್ಯಕ್ಚುಲಿ ನನ್ನ ಲೈಫಿನ ಒಂದು ಯೂಟರ್ನ್ ಅಂತಲೇ ಹೇಳ್ಬೋದು. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು, ಬಟ್ ಇವಾಗ ಹೇಗಾಗಿದೆ ಅಂದರೆ ನಾನೇ ನನ್ನ ಫ್ಯಾಮಿಲಿನ ನೋಡ್ಕೊಳ್ತಾ ಇದ್ದೀನಿ. ನನ್ನ ತಂಗಿ ಎಜುಕೇಷನಿಂದ ಹಿಡಿದು ನನ್ನ ಫ್ಯಾಮಿಲಿ ಲೀಡ್ ಮಾಡ್ತಾ ಇರೋದು ನಾನೇ. ಅದು ಮೇನ್ ಥಿಂಗ್. ಆದರೆ ನನಗೆ ನನ್ನ ಫ್ಯಾಮಿಲಿ ಇಷ್ಟು ಪುಟ್ಟದಾದರೆ ಇವಾಗ ದೊಡ್ಡ ಫ್ಯಾಮಿಲಿ ಕೊಟ್ಟಿದೆ. ಎಲ್ಲಿ ಹೋದ್ರೂ ಜನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಲಿಟ್ರಲಿ ಬಂದು ಹಗ್ ಮಾಡ್ತಾರೆ, ಮುತ್ತು ಕೊಡ್ತಾರೆ. ಅಜ್ಜಿರ ಕೈಗೆ ಸಿಕ್ಕಿದ್ರಂತೂ ಬೇಡವೇ ಬೇಡ, ನಿನ್ನಂಥ ಸೊಸೆನೇ ಸಿಗಬೇಕು, ಆ ಥರ ಎಲ್ಲ ಪ್ರೀತಿ ಮಾಡ್ತಾರೆ. ಸೊ ಒಂದು ದೊಡ್ಡ ಫ್ಯಾಮಿಲಿನ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫೇಮ್ ಅಂತ ಬಂದರೆ ಆಬ್ವಿಯಸ್ಲಿ ಇವಾಗ ಎಲ್ಲಿ ಹೋದ್ರೂ ನಮಗೆ ಒಂದು ಟ್ರೀಟ್ಮೆಂಟೇ ಬೇರೆ ಥರ ಇರುತ್ತೆ, ಯಾವುದೊಂದು ಪ್ರತಿಯೊಂದು ಜಾಗಕ್ಕೆ ಹೋದಾಗ್ಲೂ. ಸೊ ಇನ್ನೇನು ಬೇಕು, ಅಷ್ಟು ಸಾಕು ಅನಿಸುತ್ತೆ. ಅಲ್ಲ, 3 ಪ್ರಶ್ನೆವರೆಗೂ ನಾನು ತುಂಬ ಶಾಂತವಾಗಿದೆ. ಬಟ್ ವೆನ್ ಇಟ್ ಕಮ್ಸ್ ಟು, ನೀವು ಹೇಳಿದ್ರಲ್ಲ ನನಗೊಂದಷ್ಟು ಜವಾಬ್ದಾರಿಗಳಿದ್ದಾವೆ, ನನ್ನ ತಂಗಿ ಇದ್ದಾಳೆ, ಮನೆ ನೋಡ್ಕೋಬೇಕು. ಯಾವಾಗ ಈ ವಿಷಯಕ್ಕೆ ಬರುತ್ತೋ ಪ್ರತಿಯೊಬ್ಬನ ಜವಾಬ್ದಾರಿ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ, ಮೇಲೆ ಪ್ರಾಜೆಕ್ಟ್ಗಳನ್ನು ಜಾಸ್ತಿ ಮಾಡಬೇಕು ಅನ್ನುವಂಥದ್ದು. ಇದ್ರ ನಂತರ ಹೇಗಿದೆ ಲೈನಪ್ಸ್ಗಳು? ಅಂದರೆ ನಾಟ್ ಅಬೌಟ್ ಸೀರಿಯಲ್, ಹೇಗಿದೆ ನೆಕ್ಸ್ಟ್ ಮೌನ ಅದು ಲೈನಪ್ಸ್ಗಳು? ನಾನು ಹೇಗೆ ಅಂದರೆ ನನಗೆ ದಿನ ಕೆಲಸ ಮಾಡಬೇಕು. ನನಗೆ ಮನೇಲಿ ಕುತ್ಕೊಳ್ಳೋದಂದರೆ ಆಗೋದಿಲ್ಲ, ಯಾಕಂದರೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಮನೇಲಿ ಕುತ್ಕೊಳ್ಳೋಕ್ಕಾಗಲ್ಲ. ಇವಾಗ ಈ ಥರ ನಾನು ಕಾಲೇಜಿಂದ ಈಗ ಹೊರಗೆ ಬಂದು ಯಾವಾಗ ಈ ಥರ ಶೂಟಿಂಗ್ ಅಂತ ಶುರು ಮಾಡಿದ್ದೀನಿ, ಅಲ್ಲಿಂದ ನನಗೆ ಮನೇಲಿ ಕುತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ದಿನ ಕೆಲಸ ಮಾಡ್ಬೇಕು. ನನಗೆ ಸೀರಿಯಲಿಗೆ ರಜೆ ಇದ್ರೂ ಐ ವಿಲ್ ಬಿ ಲೈಕ್ ಕಾಲಿಂಗ್ ದೆಮ್, ಯಾವಾಗ ಶೂಟಿಂಗ್ ಇರುತ್ತೆ ನೆಕ್ಸ್ಟ್ ಅಂತ. ಅದನ್ನು ಬಿಟ್ಟರೆ ಲೈನಪ್ಸ್ ಅಂತ ಏನೂ ಇಲ್ಲ. ಈ ಸಿನಿಮಾ ಆದಮೇಲೆ ಒಂದು ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಆಬ್ವಿಯಸ್ಲಿ ಕ್ಲಾಶ್ ಆಗುತ್ತೆ ಸಿನಿಮಾ ಸೀರಿಯಲ್ ಎರಡೂ ಅಂತ ಮಾಡುವಾಗ. ಬಟ್ ಒಳ್ಳೆ ಪ್ರಾಜೆಕ್ಟ್ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಓಕೆ, ಈ ಒಂದು ನಿಮ್ಮ ಬದುಕಿನ ರೇಷಿಯೋ ನೋಡಿದಾಗ ಅಪ್ಪ ಅಮ್ಮ ಅಂದರೆ ಹೇಗಿದೆ ಫೀಲ್? ಅಂದರೆ ಎಲ್ಲ ಥರದ ಡೈಮೆನ್ಷನ್ ನೋಡಿರ್ತಾರೆ. ನನ್ನ ಮಗಳು ಬ್ಯುಸಿ ಆಗಿದ್ದಾಳೆ, ನನ್ನ ಮಗಳು ತುಂಬ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಿದ್ದಾಳೆ. ಈ ಒಂದು ಪಾಯಿಂಟ್ ಆಫ್ ಹೇಗೆ ಕನೆಕ್ಟ್ ಆಗ್ತೀರಾ ಅಪ್ಪ ಅಮ್ಮ? ನಾನು ಹೇಗೆ ಅಂದರೆ ಚಿಕ್ಕ ವಯಸ್ಸಿಂದನೂ ತುಂಬ ಪ್ಯಾಂಪರ್ಡ್ ಕಿಡ್ ನಾನು. ಅಂದರೆ ಎಲ್ಲದರಲ್ಲೂ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿ ಬಂದಿದ್ದೆ. ಯಾಕಂದರೆ ನಮ್ಮ ಅಪ್ಪ ಎಕ್ಸ್ ಮಿಲಿಟ್ರಿ ಮ್ಯಾನ್. ಸೊ ಎಲ್ಲ ವಿಷಯದಲ್ಲೂ ಡಿಪೆಂಡ್ ಆಗೇ ಬಂದಿದ್ದು. ಆದರೆ ಇವಾಗ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅಂದಾಗ ಅವ್ರನ್ನ ಕ್ವೆಶನ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಯಾಕಂದರೆ ನಾನು ತುಂಬ ಜವಾಬ್ದಾರಿಯಿಂದ ಲೈಫ್ ನೋಡ್ತೀನಿ. ಯಾವುದೇ ಒಂದು ಚಿಕ್ಕ ವಿಷಯ ಆದರೂ ಫಸ್ಟ್ ನನಗೆ ಅಂತ ಯೋಚನೆ ಮಾಡೋ ಮುಂಚೆ ನನ್ನ ಫ್ಯಾಮಿಲಿಗೆ ಅಂತ ಯೋಚನೆ ಮಾಡ್ತೀನಿ, ಆಮೇಲೆ ನಾನು ಬರ್ತೀನಿ. ಸೊ ಅವ್ರಿಗೆ ಅದೊಂದು ಖುಷಿ ಇದೆ, ನನ್ನ ಮಗಳು ಈ ಥರ ಈ ಚಿಕ್ಕ ವಯಸ್ಸಿಗೆ, ನನಗೆ ಇವಾಗ 21 ವರ್ಷ, ಇವಾಗಲೇ ಇಷ್ಟು ರೆಸ್ಪಾನ್ಸಿಬಿಲಿಟಿ ಹೊತ್ಕೊಂಡಿದ್ದೀನಿ ಅಂತ ತುಂಬ ಖುಷಿ ಇದೆ. ಯಾಕಂದರೆ ನಾನು ಶುರು ಮಾಡಿದ್ದು 18 ವಯಸ್ಸಲ್ಲಿ. ಆ್ಯಂಡ್ ನಾನು ತುಂಬ ಮೆಚೋರ್ಡ್ ಕಿಡ್. ಅಂದರೆ ಚಿಕ್ಕ ವಯಸ್ಸಿಂದನೂ ಪ್ಯಾಂಪರ್ಡ್ ಆದ್ರೂ ನಂಗೆ ತುಂಬ ಏನು ಹೇಳೋದು, ಲೋಕಪ್ರಜ್ಞೆ ತುಂಬ ಜಾಸ್ತಿನೇ ಇರೋದ್ರಿಂದ ನನಗೆ ಫ್ಯಾಮಿಲಿಗೆ ನನ್ನ ಬಗ್ಗೆ ಗೊತ್ತಿದೆ. ಹಾಗಾಗಿ ಖುಷಿ ಪಡ್ತಾರೆ, ಹೋದಲ್ಲೆಲ್ಲ ಹೇಳ್ಕೊಳ್ತಾರೆ ಈ ಥರ ನನ್ನ ಮಗಳು ಹೀಗೆ ಮಾಡ್ತಾ ಇದ್ದಾಳೆ ಅಂತ. ಅವರನ್ನು ಜನ ಗುರುತಿಸಿದಾಗ ತುಂಬ ಅಭಿಮಾನ ಪಡ್ತಾರೆ ಅಷ್ಟೆ. ಒಂದು ಫೈನಲ್ ಪ್ರಶ್ನೆ, ಮೌನಾಗೆ ತುಂಬ ಕಾಡದಂತಹ ಕನ್ನಡ ಸಿನಿಮಾಗಳು ಯಾವುದು ಮತ್ತು ಯಾಕೆ? ಅಂದರೆ ಕನ್ನಡ ಸಿನಿಮಾ ಅಂತ ಬಂದಾಗ ಎಲ್ಲ ಸಿನಿಮಾನೂ ನಂಗೆ ತುಂಬ ಇಷ್ಟ. ಆ್ಯಂಡ್ ನನಗೆ ಪರ್ಸ್ನಲಿ ಅಂದರೆ ಇಷ್ಟ ಅಂದರೆ ಇವಾಗ ಸುದೀಪ್ ಸರ್ ಸಿನಿಮಾ ಆಗಿರಲಿ, ಮುಸ್ಸಂಜೆ ಮಾತು, ಆ ಥರ ಸಿನಿಮಾಗಳು ನಂಗೆ ತುಂಬ ಇಷ್ಟ. ಯಾಕಂದರೆ ಅದು ನನಗೆ ಇಷ್ಟ ಆದಂಥ ಸಿನಿಮಾ ಅಂದರೆ ಅದು. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅವ್ರ ಸಿನಿಮಾನೇ ನೋಡ್ಕೊಂಡು ಬಂದಿರೋದು. ನನ್ನ ಫ್ಯಾಮಿಲಿಲಿ ಎಲ್ಲರೂ ಅವ್ರ ದೊಡ್ಡ ಫ್ಯಾನ್. ಸೊ ಆ ಥರ ಸಿನಿಮಾ ಇಷ್ಟ ನನಗೆ. ಅಂದರೆ ಒಂಥರ ಲವ್ಲಿ ಆಗಿರೋ ಒಂದು ಎನ್ವೈರ್ಮೆಂಟ್ ಇರೋ ಸಿನಿಮಾ ಇಷ್ಟ ನನಗೆ. ಓಕೆ, ಫ್ಯಾನ್ಸ್ ಏನು ಇಷ್ಟಪಡ್ತಾರೆ ಲಾಸ್ಟಿಗೆ? ಇಲ್ಲಿವರೆಗೂ ಸೀರಿಯಲಲ್ಲಿ ನನ್ನ ತುಂಬ ಬೆಳೆಸಿದ್ದೀರಾ ಆ್ಯಂಡ್ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಇವಾಗ ನನ್ನ ಒಂದು ಪುಟ್ಟ ಹೆಜ್ಜೆ ಸಿನಿಮಾ ಕಡೆ ಬಂದಿದೆ. ಸೊ ನನಗೆ ಸಪೋರ್ಟ್ ಮಾಡಿ, ಹೇಗೆ ನನ್ನ ಪ್ರೀತಿ ಮಾಡ್ತಾಯಿದ್ರಿ ಹಾಗೇ ಪ್ರೀತಿ ಮಾಡಿ. ಆ್ಯಂಡ್ ಎಲ್ಲರೂ ಸಿನಿಮಾನ ಬಂದು ಥಿಯೇಟರಲ್ಲೇ ನೋಡಬೇಕು ಅಂತ ಆಸೆ ಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದಿಷ್ಟು ಮೌನ ಗುಡ್ಡಮರ ಮಾತು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.